ಆತ್ಮೀಯ H16 ನ್ಯೂಸ್ ಅರ್ಥಾತ್ ಸಿದ್ದರಾಮಯ್ಯ ಸ್ವಾಗತ. ನಾನು ನಿಮ್ಮವ MI ಅಥವಾ ಮಲ್ಲಪ್ಪ ಜೋತ್ ಅವರ ಆತ್ಮೀಯರೇ, ಅಧಿವೇಶನ ಮುಗಿಸಿಬಿಟ್ರ ಇನ್ನೂ 2 ದಿನ ಇತ್ತಲ್ರಿ. ಅನೇಕ ವಿಷಯಗಳನ್ನು ಚರ್ಚೆ ಮಾಡ್ಬೋದಾಗಿತ್ತು. ರಾಜ್ಯ ಸಮಸ್ಯೆಗಳ ಬಗ್ಗೆ ಹಾಗೆ ಅಂದ್ರೆ ವಿರೋಧ ಮಾಡೋದೇನು ತಪ್ಪಲ್ಲ. ಒಂದು ವಿರೋಧ ಪಕ್ಷವಾಗಿ ವಿರೋಧ ಮಾಡಿದ್ದು ಸರಿ ಅದ, ಆ ದೋಷಗಳನ್ನ ಜನಕ್ಕೆ ತಿಳಿಸ್ಬೇಕಾಗಿತ್ತು, ತಿಳಿಸ್ಯದ. ಆದರೆ ಅದನ್ನು ಪ್ರೊಲಾಂಗ್ ಮಾಡೋದು, ರಾಜ್ಯಪಾಲರಿಗೆ ಮನವಿ ಕೊಟ್ಟಿದ್ದು ಎಲ್ಲ ಸರಿ, ಆದರೆ ಅದನ್ನು ಡಿಸ್ಕಷನ್ ಮಾಡಬೇಕಾಯ್ತಲ್ಲ, ಚರ್ಚೆ ಮಾಡಬೇಕಾಯ್ತು. ಇದರಿಂದ ನಿಜವಾಗಿಯೂ ಲಾಭ ಆಗಿದ್ದು ಯಾರಿಗೆ? ಆಡಳಿತ ನೋಡಿ ಪಕ್ಷಕರಿಗೆ. ಯಾಕಂದರೆ ಭಾಳ ದೊಡ್ಡ ಇಶ್ಯೂ ಇದ್ದು ಇದರಲ್ಲೇ. ಅದರಲ್ಲ ಮುಖ್ಯವಾಗಿ ಬಿಡದಿ ಇಶ್ಯೂವನ್ನು ಜೋರ್ದಾರಾಗಿ ಮಾಡ್ಬೋದು. ಯಾಕಂದ್ರೆ ಅದರ DK ಅವರು ಸಿಕ್ಕಾಕೊಂಡು ಬಿಟ್ಬಿಟ್ಟಿದ್ರು. ರೈತರ ವಿಷಯ ಎದ್ದು ನಿಂತಿದ್ರು. ಇಡೀ ರೈತ ಸಮುದಾಯ ಇವತ್ತು BJP ಪರ ನಿಲ್ಲುವಂಥ ಒಂದು ಪರಿಸ್ಥಿತಿ ನಿರ್ಮಾಣ ಆಗಿತ್ತು. ಅನೇಕ ಸಮಸ್ಯೆಗಳಿದ್ದವು. ಆ ಸಮಸ್ಯೆಗಳ ಬಗ್ಗೆ ಚರ್ಚೆನೇ ಮಾಡಲಿಲ್ಲ. ಯಾವಾಗ ನೀವು ಮುಕ್ಕೊಳ್ತೀರಿ ಖಾಲಿ ಇದ್ದಂಥ ಸೀಟ್ಗಳನ್ನು ಕೇಳಬೇಕಾಗಿತ್ತು. ಪಾಪ ಯುವಕರು ಇವತ್ತು ಅನ್ಎಂಪ್ಲಾಯ್ಡ್ ಒದ್ದಾಡ್ತಾ ಇದ್ದಾರೆ. ಉದ್ಯೋಗಗಳಿಲ್ಲ, ಉದ್ಯೋಗ ಸೃಷ್ಟಿ ಇಲ್ಲ, ಅನೇಕ ವಿಷಯ 1, 2 ಮಾತಾಡಲಿಕ್ಕೆ. ಬರೀ ಕೇವಲ ಈ ದಿನಗಳಲ್ಲೇ ನಡೆದದ್ದು 8 ದಿವಸ ನಡೀತು ಈ ಅಧಿವೇಶನ. ಅದರಲ್ಲಿ ಕಲಾಪ ಗರಿಷ್ಠ 25 ತಾಸು ನಡೀತು. ನಿಜವಾಗಿ ಇದು ನೋವಿನ ವಿಷಯ. BJPಗರಂತೂ ಕೈಯಲ್ಲಿದ್ದಂಥ ದೊಡ್ಡ ಅಪಾರ್ಚುನಿಟಿಯನ್ನು ಯಾಕೆ ಭಾಳ ಇಲ್ಲ, ಚುನಾವಣೆ ಬಂದೇ ಬಿಡುತ್ತೆ ಸಮೀಪದಲ್ಲೇ. ವಿಷಯಗಳನ್ನ ಎತ್ತಿ ಅಟ್ಯಾಕ್ ಮಾಡಬೇಕಾಯ್ತು, ಮಾಡಲೇ ಇಲ್ಲ. ಒಂದೇ ವಿಷಯ ಹೋಗ್ಬೋದು, ನಾಗೇಂದ್ರ ರಾಜೀನಾಮೆ ಅವ್ರು ಕೊಡಿಸೋದಿಲ್ಲ, ಕೊಡಲಿಲ್ಲ. ಅವ್ರಿಗೆ ಬೇಕಾಯ್ತು ದಿನ ಮುಂದೆ ಹೋಗ್ಲಿತ್ತೇಳಿ ದಿನ ಜಾನ್ದೆ ಪಗಾರ ಅಂದೆ ಅಂದಂಗೆ ಆಗಿತ್ತು ಅವ್ರದ್ದು. ಅನೇಕ ಸಮಸ್ಯೆಗಳು ಉತ್ತರ ಕೊಡ್ಬೇಕಾಯ್ತು. ಇವತ್ತು ಅವರು ಮಾಡಲಿಲ್ಲ. ಅದರಲ್ಲಿ ಮುಖ್ಯವಾಗಿ 5,000 ಕೋಟಿ ರೂಪಾಯಿಗಳು ಎಲ್ಲಿ ಹೋದಪ್ಪ ಅವು ದುಡ್ಡು? ಅವ್ರಿಗೆ ಕೇಳಬೇಕಾಯ್ತು, ಇವತ್ತು ಚರ್ಚೆ ಮಾಡಬೇಕಾಯ್ತು. 1, 2 ಲಕ್ಷ್ಮೀಬಾಯಿ ಹೆಬ್ಬಾಳ್ಕರ್ ಮೇಲೆ ಆರೋಪಗಳು ಮಾಡ್ತಾ ಇರ್ತಾರೆ BJPಗರು. ಅದನ್ನೂ ಮಾಡಲಿಲ್ಲ, ಏನೂ ಇಲ್ಲ. ಬರೀ ಎದ್ದ ತಕ್ಷಣ ಮೇಘದಾಟೋ ಬಗ್ಗೆ ಏನು ಮಾಡಿದ್ರು, ನೀರಾವರಿ ಬಗ್ಗೆ ಕೇಳಬೇಕಾಗಿತ್ತು. ಅದರಲ್ಲೂ ಮುಖ್ಯವಾಗಿ ಇವತ್ತೆಲ್ಲ ಡ್ಯಾಮ್ಗಳು ಹೆಚ್ಚು ಕಡಿಮೆ ಅಲ್ಲೇ ಉಸುಕೋದು ಹಿನ್ನೀರಿನ ಮೂಲಕ ಬಂದ ಇವತ್ತು ಅರ್ಧಕ್ಕಿಂತ ಹೆಚ್ಚಿಗೆ ಡ್ಯಾಮ್ಗಳು ಈ ಉಸುಕಿನಿಂದ ಮತ್ತೊಂದು ಮುಚ್ಚೋಗಿಬಿಟ್ಟಿದ್ದಾವೆ. ನೀರು ಸಿಗ್ತಾ ಇಲ್ಲ. ಒಂದೊಂದು ಡ್ಯಾಮಿಗೆ 5 TMC 10 TMC ನೀರು ಸಿಗ್ತಾನೆ ಇಲ್ಲ, ಕಡಿಮೆ ಆಗ್ತಾಯಿದೆ. ಅದ್ರ ಬಗ್ಗೆ ಚರ್ಚೆ ಮಾಡಬೇಕಾಗಿತ್ತು. ರೈತರ ಇವತ್ತು ಶುಗರ್ ಬಗ್ಗೆ ಚರ್ಚೆ ಮಾಡಬೇಕಾಗಿತ್ತು. ಯಾರು ಮಾಡಿದ್ರೆ ಕಾರ್ಯಕರ್ತರು ಯಾರು ಅಂತೇಳಿ 1, 2 ಚರ್ಚೆ ಮಾಡೋದಕ್ಕೆ ಅವ್ರಿಗೆ ಸಾಕಷ್ಟು ಇದು ಮಾಡಲಿಲ್ಲ. ಇವತ್ತು ಅದ ಕಾರಣಕ್ಕನ ನಮ್ಮ ಬಸವರಾಜ ಪಾಟೀಲ್ ಯತ್ನಾಳ್ ಜಬರ್ದಸ್ತಾಗಿ ತೊಳೆದು ಹೋಗುತ್ತಾರೆ. ಇದೆಲ್ಲ ಅಡ್ಜಸ್ಟ್ಮೆಂಟ್ ಪೊಲಿಟಿಕ್ಸ್ ರೀ. DK ಅವ್ರನ್ನ ಉಳಿಸೋ ಸಲುವಾಗಿ ಇದೆಲ್ಲ ಮಾಡಿದಂಥದ್ದು ಅಂತ ಆರೋಪ ಮಾಡ್ತಾ ಇದ್ದಾರೆ. ಅವರು ಆರೋಪ ಮಾಡಿದ್ದು ಸರಿ ಅನಿಸ್ತಾ ಇದೆ ಇವತ್ತು. ಯಾಕಂದರೆ ಬಿಡದಿ ವಿಷಯದಲ್ಲಂತೂ DK ಅವರು ಪೂರ್ತಿಯಾಗಿ ಈ ಒಂದು ರೈತರ ವಿರೋಧ ಕಟ್ಕೊಂಡ್ಬಿಟ್ಟಿದ್ರು. ಮೈಸೂರು ಭಾಗದಲ್ಲಂತೂ ದೊಡ್ಡ ಹೆಸರಾಗಿ ಹೋಗ್ಬಿಡ್ತಿತ್ತು. ಅದನ್ನು ಮಾಡಲಾರ್ದ ಇವತ್ತು ನಿಜವಾಗಿಯೂ ನಮ್ಮ ವಿರೋಧ ಪಕ್ಷ 2 ಯಾಕೋ ಇನ್ನು ಸೋತು ಅಂತ ಒಳ್ಳೆಯ ಅಪಾರ್ಚುನಿಟಿ ಇತ್ತಲ್ರಿ. ಮತ್ತೆ 2 ದಿವಸ ಅಡ್ವಾನ್ಸ್ ಮುಗಿದು ಹೋಗಿಬಿಡ್ತು. ಒಂದು ಇಶ್ಯೂ ಕೂತರು, ರಾಜೀನಾಮೆ ಅವ್ರಿಗೂ ಗೊತ್ತಿತ್ತು. ಮತ್ತು ಅವರು ಕಾರಣ ಹೇಳಿದರು ಸಾಕಷ್ಟು, ಕೊಡಿಸ್ಲಿಕ್ಕೂ ಬರೋದಂಗಿತ್ತು. ಯಾಕಂದ್ರೆ ಲೋಕಾಯುಕ್ತದ ವರದಿ ಆಯಿತು, ಇನ್ನೊಂದಾಯಿತು, ಇದು ನಿರ್ದೋಷದ ಘೋಷಣೆ ಮಾಡಿಬಿಟ್ಟಿದ್ದಾರೆ. ಇನ್ನು ED ಟೀಕೆ ಮಾಡಲಿಕ್ಕೆ ಅನುಕೂಲ ಅದ ರಾಜ್ಯ ಸರ್ಕಾರಕ್ಕೆ. ಸುಮ್ಮನೆ ಏನೋ ಮಾಡ್ತಾರಪ್ಪ, ಅವರು ಆರೋಪ ಮಾಡ್ತಾರೆ. ED ಮತ್ತು CBI ಸೆಂಟ್ರಲ್ ಗೌರ್ಮೆಂಟದ ಅವು ಏನಪ್ಪ ಅಂದ್ರೆ ಗಿನಿ ಮತ್ತೇನೋ ಹೇಳ್ಬೋದು. ಅವಕ್ಕೆ ಹೇಳಿ ತಪ್ಪಿಸ್ಕೊಳ್ಳೋಂಥ ಮಾತಾಡಿದರು. ಲಾಸ್ ಆಗಿದ್ದು ಯಾರಿಗೆ ಅಂದರೆ ಇವತ್ತು BJP ಮತ್ತು JDS, ಅದರಲ್ಲೂ BJP. ಅದಕ್ಕೆ ಇದು ಅಡ್ಜಸ್ಟ್ಮೆಂಟ್ ಪೊಲಿಟಿಕ್ಸ್, DK ಅವ್ರನ್ನ ಉಳಿಸುವ ಪೊಲಿಟಿಕ್ಸ್ ಅಂತ ಜಬರ್ದಸ್ತಾಗಿ ಆರೋಪ ಮಾಡ್ತಾ ಇದ್ದಾರೆ ಬಸವರಾಜ ಪಾಟೀಲ್ ಯತ್ನಾಳ್. ನಾವೆಲ್ಲ ವಿರೋಧ ಮಾಡಿದ್ದೀರಿ ಇದನ್ನು. ಬಿಡದಿ ಬಗ್ಗೆ, ಇನ್ನುಳಿದ ಬಗ್ಗೆ, ಅನೇಕ ಸಮಸ್ಯೆಗಳ ಬಗ್ಗೆ, DK ಸೋಲುಗಳ ಬಗ್ಗೆ ಅವ್ರ ಪಕ್ಷದಲ್ಲಿ ಇವತ್ತು ಒಡಕೊಡ್ತಾ ಇದೆ. ಸಿದ್ದರಾಮಯ್ಯರು ಇವತ್ತು DK ಅವ್ರದ್ದು ಎದ್ದು ನಿಲ್ತಾ ಇದ್ದಾರೆ. ಮತ್ತು ಪಾರ್ಟಿ ಅಲ್ಲಿ ಸೀಳಾಗುವ ಹೋಳಾಗುವ ಎಲ್ಲ ಸಾಧ್ಯ ಎದ್ಕಂತ ಇದ್ದಾವ. ಇಂಥ ಸಂದರ್ಭದಲ್ಲೇ ಆ ಎಲ್ಲ ವಿಷಯಗಳಲ್ಲಿ ಚರ್ಚೆ ಮಾಡಿ ಸರ್ಕಾರವನ್ನು ಇಕ್ಕಟ್ಟಿಗೆ ಸಿಗಿಸುವಂಥ ಕೆಲಸ ಆಗಬೇಕಾಯಿತು. ಜನರ ಮುಂದೆ ಹೇಳಬೇಕಾಯ್ತು, ಅಡ್ಮಿನಿಸ್ಟ್ರೇಷನ್ ಮಾಡಲಾರದಂಥ ಸರ್ಕಾರ ಇದಂತೆ, ಇಲ್ಲಿ ಯೋಗ್ಯತೆ ಇಲ್ಲ ಅನ್ನೋದು ಹೇಳಬೇಕಾಗಿತ್ತು.
ಬೆಲೆ ಏರಿಕೆ ಬಗ್ಗೆ ಮಾತಾಡ್ಬೇಕಂತ ಅನೇಕ ವಿಷಯಗಳಿದ್ದು ಮಾತಾಡಲಿಕ್ಕೆ ಹೊರಟ್ರೆ ಅವು ಯಾವುದನ್ನೂ ಮಾತಾಡಿಲ್ಲ, ಚರ್ಚೆ ಮಾಡಲಿಲ್ಲ. ಒಟ್ಟಿನಲ್ಲಿ ಅಂತೂ ಇಂತೂ ಮಾಡಿ ಮುಗಿಸ್ಬಿಟ್ರು. ಹೀಗಾಗಿ ಇವತ್ತು ಬಿ ಜೆ ಪಿ ಯಾಕೆ ಹಿಂಗೆ ಮಾಡ್ತು, ಇದಕ್ಕೆ ಕಾರಣಕರ್ತರು ಯಾರು? ನಮ್ಮ ಬಸವಣ್ಣ ಪಾಟೀಲ್ ಯತ್ನಾಳ್ ಹೇಳೋ ಪ್ರಕಾರ ಬೆಕ್ಕಿನ ಕನಾಗಿ ಇಲ್ಲಿ ಇದ್ದಂಗೆ ವಿಜಯೇಂದ್ರ ಮತ್ತು ಡಿ ಕೆ ಶಿ ಹೊಂದಾಣಿಕೆ ಅದ, ಅದಕ್ಕೆ ಇದನ್ನ ಮಾಡಿಸಾಗ ಹಚ್ಚಿದ್ರು. ಅವರು ಹೊಸ ವಿಷಯ ತಿಳಿಲಿಲ್ಲ. ನೈಸ್ ಗೊತ್ತದ, ಈಗಾಗಲೇ ರೋಡಿನ ಬದಲ ಈಗಾಗಲೇ ಸಮಸ್ಯೆಗಳೇ ಆಗಿದ್ದಾವ, ಅದ್ರ ಬಗ್ಗೆ ಮಾತಾಡ್ಬೋದಾಗಿತ್ತು, ಅನೇಕ ವಿಷಯಗಳ ಬಗ್ಗೆ. ಯಾಕಂದರೆ ಜಂಟಿಯಾಗಿ ಹೋರಾಟ ಮಾಡಿದಾಗ ಮಾತ್ರ ಗೆಲ್ಲಕ್ಕೆ ಸಾಧ್ಯದ ಕಾಂಗ್ರೆಸ್ಸನ್ನು 2028ರಲ್ಲಿ. ನಾವು ಜಂಟಿಯಾಗಿದ್ದೀವಿ ಅಂತ ಹೇಳ್ತಾ ಇದ್ದಾರೆ. ಜೆ ಡಿ ಎಸ್ ಎತ್ಕೊಂಡಂಥ ಬಿಡದಿ, ಜೆ ಡಿ ಎಸ್ ಎತ್ತಿದಂಥ ನೈಸ್, ಇದ್ರ ಬಗ್ಗೆ ಮಾತಾಡ್ತಾನೆ ಇಲ್ಲ. ಇದು ದೊಡ್ಡ ಪ್ರಮಾಣದ ಎತ್ತಬೇಕಾಯ್ತು. ನಮ್ಮದು ಹೋಗ್ಬೋದು, ನಮ್ಮದು ಭಾಗ್ಯ ಇದ್ದಿದ್ದು ನಾವು ಇದರಲ್ಲೇ. ನಾವು ವಿರೋಧ ಪಕ್ಷದವ್ರು ಇದ್ದು ಹೇಳಬೇಕು, ಉತ್ತರ ಕೊಡ್ಬೇಕಂತ ಬೆನ್ನತ್ಬೇಕಾಯ್ತು, ಮಾಡಲಿಲ್ಲ. ಈಗ ದಿನ ಮುಗಿದು 2 ದಿವಸ ಅಡ್ವಾನ್ಸ್ನ ಮುಗಿಸಿಬಿಟ್ರು ಅವರು. ದಿನ ಎದ್ದು ನೀವು ಏನಪ್ಪ ಇದು ಮಾಡ್ಲಿಕ್ಕೆ ಬರ್ತಾಯಿದ್ರಿ, ಚರ್ಚೆ ಇಲ್ಲ ಏನಿಲ್ಲ ಅಂತೇಳಿ ಹಾಯ್ದೆ ತಪ್ಪಿಸ್ಕೊಂಡು ಹೋಗೋದಕ್ಕೆ. ಹೀಗಾಗಿ ಸಹಜದ 2 ದಿವಸ ಮುಂಚಿತನ ಅಧಿವೇಶನ ಮುಗಿಸಿ ಎಲ್ಲರೂ ಕೈ ತೊಳ್ಕೊಂಡ್ಬಿಟ್ರು. ಇನ್ನು ಮತ್ತೆ ಓಪನ್ನಾಗಿ ಏನು ಮಾತಾಡ್ತಾ ಅಡ್ಡಾಡಿ ರಾಜ್ಯ ತುಂಬ. ಆದರೆ ಇಡೀ ರಾಜ್ಯದ ಸಮಸ್ಯೆಗಳನ್ನು ಸದನದಲ್ಲಿ ಚರ್ಚೆ ಮಾಡೋದಕ್ಕೆ ಒಂದು ಗೋಲ್ಡನ್ ಅಪಾರ್ಚುನಿಟಿ ಬಿ ಜೆ ಪಿ ಮತ್ತು ಜೆ ಡಿ ಎಸ್ ಇತ್ತು. ಅದನ್ನು ಸರಿಯಾಗಿ ಬಳಸಲಿಲ್ಲ ಅನ್ನುವಂಥ ಮಾತುಗಳು ಇವತ್ತು ಕೇಳಿ ಬರ್ತಾ ಇದ್ದಾವೆ. ಹೀಗಾಗಿ ಈ ಎಲ್ಲ ಪ್ರತಿಭಟನೆಗಳು ಮತ್ತೇನೂ ಆಯಿತು. ಮತ್ತು ಈಗಾಗಲೇ ಈ ಪ್ರತಿಭಟನೆ ಬಗ್ಗೆ ರಾಜ್ಯಪಾಲರು ಸಹಿತ ಆಸಕ್ತಿ ತೊಗೊಂಡಿಲ್ಲ. ಅಲ್ಲಿ ಹೋದ್ರೆ ಅವರು ರಾಜ್ಯಪಾಲರ ಹತ್ರ ಅಧಿವೇಶನ ಮುಂದೆ ಹಾಕೋದಕ್ಕೆ ಮತ್ತೇನು ಮಾಡೋದಕ್ಕೆ ಹಿಂಗೆ ನಡೆದ ಇದನ್ನು ಎನ್ಕ್ವೈರಿ ಆಗಿಸ್ತಾರೆ ರಾಜೀನಾಮೆ ತೊಗೊಳ್ಳಿ ಅಂತೇಳಿ. ರಾಜ್ಯಪಾಲರು ಸಹಿತ ಅವ್ರದ್ದೇ ಆದ ಲಿಮಿಟೇಷನ್ಸ್ ಇರ್ತಾವೆ. ಮತ್ತು ಮರಳಿ ಬಿ ಜೆ ಪಿ ಕೊಳಕ್ಕೆ ಕಳಿಸಿದ್ದಾರೆ ಅದರ ಮಾತುಗಳನ್ನ. ಒಟ್ಟಾರೆಯಾಗಿ ಈ ಅಧಿವೇಶನವನ್ನು ಬಿ ಜೆ ಪಿ ಕಾಂಗ್ರೆಸ್ಸಿಗೆ ಸುಲಭದ ಬಾಳೆಹಣ್ಣು ಮಾಡಿದಂಗೆ ಮಾಡಿಬಿಟ್ಟು, ಸುರಿದಿಟ್ಟದ ಬಾಳೆ ತಿಂದು ಹೋಗಿಬಿಡ್ರಪ್ಪ, ನಮಗೇನು ಸಮಸ್ಯೆ ಇಲ್ಲ ಅನ್ನೋಂಗೆ ಮಾಡ್ತು ಅನ್ನೋದು ಮೇಲ್ನೋಟಕ್ಕೆ ಸ್ಪಷ್ಟ ಆಗ್ತಾಯಿದೆ. ಹೀಗಾಗಿ ಬಿ ಜೆ ಪಿ ಏನೇನು ಪಡ್ಕೋಬೇಕಾಗಿತ್ತು ಈ ಅಧಿವೇಶನದಲ್ಲೇ ಪಡೀಲಿಲ್ಲ ಅನ್ನೋದು ಮೇಲ್ನೋಟಕ್ಕೆ ಕ್ಲಿಯರ್ ಆಗ್ತಾಯಿದೆ. ಮತ್ತು ಈಗಾಗಲೇ ಅವರು ಕಾಂಗ್ರೆಸ್ ನಾಯಕರಿಂದ ಸ್ಪಷ್ಟ ಹೇಳ್ತಾ ಇದ್ದಾರೆ ಎಲ್ಲರೂ, ನಾವು ರಾಜೀನಾಮೆ ಕೊಡಿಸೋದಿಲ್ಲಪ್ಪ, ಯಾಕೆ ಕೊಡಬೇಕು, ಅವ್ರನ್ನ ಈಗ ಪ್ರೂವ್ ಆಗಿದೆ ಅಪರಾಧ, ಆಮೇಲೆ ಅಪರಾಧಿರಾ, ನೀವು ಬೇಕಾದ ಆರೋಪ ಮಾಡ್ತೀರಪ್ಪ, ನಿಮ್ಮಲ್ಲಿ ಸಾಕಷ್ಟು ಆರೋಪಗಳಿದ್ದಾರಾ, ಅವ್ರು ತೊಗೊಂಡಿರಲ್ಲ, ನೀವು ಅರೇಂಜ್ ಮಾಡಿದ್ರೆ ಅವ್ರು ತೊಗೊಂಡು ರಾಜೀನಾಮೆ ತೊಗೊಂಡ್ರಿ ಅವ್ರ ಕಡೆಯಿಂದ. ಎಲ್ಲೋ ಒಂದು ಭಾಳಷ್ಟು ಪ್ರಯತ್ನ ಮಾಡಿದ ಇಡೀ ದೇಶದ ಜಂಜುಗಳು ಎದ್ದಿದ್ದಾಗ ಮಣ್ಣೇನು ಪ್ರಧಾನರ ಕಡೆಯಿಂದ ರಾಜೀನಾಮೆ ತೊಗೊಂಡ್ರೆ, ಇಲ್ಲ ತೊಗೊಳ್ತಿದ್ರೆ ನೀವು ಅಂತ ಅವ್ರು ಪ್ರಶ್ನೆ ಮಾಡ್ತಾಯಿದ್ದಾರೆ. ಇದೊಂದು ರೀತಿ ಏನಪ್ಪ ಅಂತಂದ್ರೆ ಹಾವು ಮುಂಗುಸಿ ಜಗಳಿದ್ದಂಗೆ. ಇದರಿಂದ ಏನು ಪ್ರತಿಫಲ? 2 ಸಲ ಒಂದು ಯಾವುದೋ ಸೋಲ್ತದ, ಒಂದು ಯಾವುದೋ ಒಂದು ಗೆಲ್ತದ, ಹಂಗೆ ಆಗಿದೆ. ಇವತ್ತು ಕಾಂಗ್ರೆಸ್ ಮತ್ತು ಬಿ ಜೆ ಪಿ ನಡುಕಿನ ಯುದ್ಧ. ಅದರಲ್ಲೂ ಈಗಾಗಲೇ ಹಲವು ಸಲ ಹೇಳಿದ್ದೀನಿ ಮಾತನ್ನು, ಕಾಂಗ್ರೆಸ್ ಮತ್ತು ಬಿ ಜೆ ಪಿ ಒಂದೇ ನಾಣ್ಯದ 2 ಮುಖಗಳು ರೀ ಅವು. 2 ಅಧಿಕಾರ ಬಂದಾಗ ಎಲ್ಲರೂ ಅಧಿಕಾರದ ವಿರೋಧವಾಗಿ, ಇಲ್ಲಿ ವ್ಯವಸ್ಥೆ ವಿರೋಧವಾಗಿ ದೋಷಗಳ ಬಗ್ಗೆ ಮಾತಾಡ್ತಾರೆ. ಸ್ವತಃ ಅಧಿಕಾರಿಗೆ ಅವ್ರು ಮಾತ್ರ ಅವರು ಅದಾಗಿ ಹಿಡಿತಾರೆ. ಈಗ ನಡೆದಿದ್ದೆ ಅದು. ಒಟ್ಟು ಅಹೋರಾತ್ರಿ ಧರಣಿ ಮಾಡ್ತೀವಿ ಮಾಡೋಣ ಅನ್ನೋದಕ್ಕಾಗಿ ಈ ಆಲ್ರೆಡಿ ಸದನವನ್ನು ಮುಂದೆ ಹಾಕಿಬಿಟ್ರು ಅನಿರ್ದಿಷ್ಟ ಅವಧಿ ಒಳಗೆ. ಅದೇ ಕಾರಣ ರಾಜ್ಯಪಾಲರಿಗೆ ಇವರು ವಿಪಕ್ಷಗಳು ಅಂದರೆ ವಿರೋಧ ಪಕ್ಷಗಳು ಮನವಿ ಮಾಡಿದರು, ತಮ್ಮ ವಿಚಾರವನ್ನು ಹೇಳಿದರು, ಇವ್ರನ್ನ ರಾಜೀನಾಮೆ ಕೊಡಿಸ್ರಿ ಅಂತೇಳಿ. ಹೀಗಾಗಿ ಒಟ್ಟಾರೆಯಾಗಿ ಈ ಒಂದು ಸಂದರ್ಭದಲ್ಲೇ ಬಿ ಜೆ ಪಿ ಇದನ್ನು ಈ ಅಧಿವೇಶನವನ್ನು ತನ್ನ ರಾಜಕೀಯ ಲಾಭಕ್ಕೆ ಬಳಸ್ಕೊಳ್ಳೋಕ್ಕೆ ಸಾಧ್ಯತೆ ಇದ್ದು ಭಾಳಷ್ಟು. ಅದನ್ನು ಮಾಡಲಾರ್ದ ಅನಗತ್ಯವಾಗಿ ವಿರೋಧ ಪ್ರತಿಭಟನೆ ಅದು ಇದು ಮಾಡಿ ಸಮಯಕ್ಕೆ ಕೊಂದು ಹಾಕಿಬಿಡ್ತು ಅನ್ನೋದು ಎಲ್ಲರಿಗೂ ಗೊತ್ತಾಗೋ ವಿಷಯ ಆಗ್ಯದ. ಇದು ಆಗಬಾರ್ದಾಗಿತ್ತು, ಆಗ್ಯದ. ಇನ್ನೇನು ಮುಂದೇನಿಲ್ಲ. ಈಗ ಹೇಳಿದಂಗೆ ನಮ್ಮ ಬಸವಗೌಡ ಪಾಟೀಲರು ಇದೊಂದು ಏನಪ್ಪ ಅಂದರೆ ಬಿಡುಗುಸ್ತಿ ಅಂತ, ಕುಸ್ತಿಗೆ ಕಾಲ್ದಿರೋದು ಅದು ಕುಸ್ತಿ ಅಲ್ಲ, ಬಾಳೆಕಾಯಿ ಕುಸ್ತಿದ್ದಂಗೆ ನಮ್ಮ ಮಾತಾಡೋ ಅಷ್ಟು ಮಟ್ಟಿಗೆ ಮಾತಾಡಿದ್ದಾರೆ. ಏನೋ ಆಗಲಿ, ನಾಗೇಂದ್ರ ಅವರ ಒಂದು ರಾಜೀನಾಮೆ ಒಂದು ಪ್ರಹಸನ, ಇದು ಕಾಂಗ್ರೆಸ್ಗೆ ಹೆಲ್ಪ್ ಆದ್ವಿನ ಬಿ ಜೆ ಪಿಗೆ ಅಲ್ಲ ಅನ್ನೋದು ಈಗಿನ ವಿಶ್ಲೇಷಣೆ. ಇದಕ್ಕೆ ನಿಮಗೆ ಏನಿಸ್ತದ? ನಿಜವಾಗಿಯೂ ಬಿ ಜೆ ಪಿಗೆ ಲಾಭ ಆಯಿತಾ? ರಾಜೀನಾಮೆ ಕೊಟ್ಟಿದ್ರೆ ಲಾಭ ಆಗಿದ್ದು, ರಾಜೀನಾಮೆ ಕೊಡಿಸಿಲ್ಲ ಅವರು. ಲಾಭ ಹೆಂಗೆ ಆಗ್ತದೆ ನೀವೇ ಬಿಡಿಸಿಡ್ಬೇಕಂತ ಹೇಳ್ತಾ ಇದ್ದು. ನಿಮ್ಮ ಲೈಕ್ ಆಗಿರ್ಬೋದು, ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿ, ಜೊತೆ ಸಬ್ಸ್ಕ್ರೈಬ್ ಮಾಡಿ. 16 ನ್ಯೂಸ್
ಅರ್ಥಾತ್ ಈ ಸಿದ್ದರಾಮಯ್ಯ ಸತ್ತ ಕೈಗೊಂಡು ವಂದನೆ. ಆತ್ಮೀಯ ಸಾರ್ವಜನಿಕರಲ್ಲಿ H16 ಅರ್ಥಾತ್ ಹೇ ಸೀತಾರಾಮದಿಂದ ಒಂದು ಮನವಿ. ಈ ಸಂಸ್ಥೆ ಭ್ರಷ್ಟಾಚಾರ, ಅನ್ಯಾಯ, ಅತ್ಯಾಚಾರಗಳಿಂದ ನೊಂದವರ ವೇದಿಕೆ. ಅನ್ಯಾಯಕೋರರ, ಭೂಗಳ್ಳರ, ನಶಾ ಸಾರಾಯಿ ಮಾಫಿಯಾಗಳ ವಿರುದ್ಧದ ಧ್ವನಿ. ರೈತರ, ಕೂಲಿಕಾರ, ಕಾರ್ಮಿಕರ, ಬಿದ್ದ ಸಮುದಾಯ ಜನರ ಧ್ವನಿ ಬೆಂಬಲವಾಗಿ ನಿಂತು ತನುಮನ ಧನದ ಸಹಾಯಕ್ಕೆ ಸಾರ್ವಜನಿಕರಲ್ಲಿ ಕೋರಿಕೆ. ದಾನದ ಸಹಾಯ ನೀಡಿ ಸ್ವಾತಂತ್ರ್ಯ ಪತ್ರಿಕೋದ್ಯಮ ಉಳಿಸಿ ಬೆಳೆಸಿ. ವಂದನೆಗಳು. ತಮ್ಮನ್ನೇ ನಂಬಿರುವ ಮಲ್ಲಪ್ಪ ಇ ಜೋತಾವರ್. ಈ ಕೆಳಗಿನ QR ಸ್ಕ್ಯಾನ್ ಮಾಡಿ ಅಥವಾ ಈ ನಂಬರ್ ಅಂದರೆ 7411402405ಗೆ ಇಲ್ಲ 9686864852ಗೆ ನೀವು ಫೋನ್ಪೇ ಮಾಡಿ, ಪೇಟಿಎಮ್ ಮಾಡಿ ಅಥವಾ ಇನ್ನಾವುದೇ ಮಾಧ್ಯಮದಿಂದ ಗೂಗಲ್ ಮೂಲಕ ಸಹಾಯ ಮಾಡಿ ಈ ಪ್ರಾಮಾಣಿಕ ಪತ್ರಿಕೋದ್ಯಮವನ್ನು ಉಳಿಸಿ ಅಂತ ಮತ್ತೊಮ್ಮೆ ಮನವಿ. ವಂದನೆಗಳು.